ಮನಸ್ಥಿತಿ ಹೇಗಿರುತ್ತೆ ಅದೇ ಹೇಳಿದ್ನಲ್ಲ ಸರ್, ಈಗ ಸಾಲು ಸರ್ ಹೇಳಿದ್ರಲ್ಲ ಸೇಮ್ ಅದನ್ನೇ ಮಾತಾಡ್ತಿದ್ದೆ ಸಾಲು ಸರ್. ನಾವು ಆಚೆಗೆ ಬಂದೇಟ್ಗೆ ಇಷ್ಟು ಜನ ಇಷ್ಟು ಇದೆ ಇದೆಲ್ಲ ನೋಡಿದಾಗ ಅದು ಇದರಿಂದ ಆಚೆ ಬರೋಕೆ ಇನ್ನೂ ಸ್ವಲ್ಪ ದಿನ ಬೇಕು ಸರ್. ಅದೇ ಈಗ ಎಲ್ಲೋದ್ರು ಯಾಕೆ ಸೈಲೆಂಟ್ ಆಗ್ಬಿಟ್ಟು ಇಲ್ಲಿ ಮಾತಾಡ್ತಾ ಇಲ್ಲ ಅಂದ್ರೆ ಈಗ ಅದರಿಂದ ಆಚೆ ಬರ್ಬೇಕಂದ್ರೆ ಈಗ ಏನನ್ನು ಎಕ್ಸ್ಪೆಕ್ಟ್ ಮಾಡಿರ್ಲಲ್ಲ ಸರ್. ಹಿಂಗೆ ಇರ್ತದೆ, ಹಿಂಗೆ ಆಚೆ ಬಂದ ತಕ್ಷಣ ಹಿಂಗೆ ಆಯ್ತದೆ, ಹಿಂಗೆ ಇರ್ತದೆ ಅಂತ ಇಷ್ಟು ಜನ ಪ್ರೀತಿ ಹಿಂಗೆಲ್ಲ ಸಿಗ್ತದೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಆಚೆ ಬಂದ ತಕ್ಷಣ ಈಗ ಒಂದು 4 ಗೋಡೆ ಮಧ್ಯದಲ್ಲಿ ಒಂದು 4 ತಿಂಗಳು ಇರ್ತೀವಿ. ಈ ಆಚೆ ಬಂದ ತಕ್ಷಣ ಅದನ್ನ ಇಲ್ಲಿಗೆ ಪ್ರೆಸೆಂಟ್ ಬರ್ಬೇಕಂದ್ರೆ ಇನ್ನೂ ಸ್ವಲ್ಪ ಟೈಮ್ ಬೇಕಾಯ್ತದೆ. ಅದಕ್ಕೆ ಹಾಂ ಸರ್, ಹ್ಞೂ ಸರ್, ಮಾತುಕತೆ ನಡೀತಾವೆ. ಅದೇ ಈ ಕನ್ಫ್ಯೂಷನ್ನೇ. ಈಗ ಆಚೆ ಬಂದ ತಕ್ಷಣ ಒಂದಷ್ಟು ಹಿಂಗೆಲ್ಲ ಬಂದಾಗ ಈಗ ನೆಕ್ಸ್ಟ್ ನಾನು ಯಾವ ಮೂವ್ ತಗೋಬೇಕು, ನೆಕ್ಸ್ಟ್ ಏನು ಹೆಜ್ಜೆ ಇಡಬೇಕು ಅನ್ನೋದೇ ಸಖತ್ ಕನ್ಫ್ಯೂಸು. ತಿರ್ಗಿ ನಾನು ಕರೆಕ್ಟ್ ಈಗ ನಾನು ಯೋಚನೆ ಮಾಡೋದು ಸರ್ ಇದೆ, ಈಗ ನನ್ನ ಮೈಂಡ್ ಸೆಟ್ ಕರೆಕ್ಟ್ ಆಗಿರ್ಬೇಕು. ಈ ಕನ್ಫ್ಯೂಷನಲ್ಲೇ ಪ್ರೊಸೆಸ್ ನಡೀತದೆ ಎಲ್ಲ. ಪರ್ಸನಲ್ ಲೈಫ್ ಅಂಡ್ ಪ್ರೊಫೆಷನಲ್ ಲೈಫ್ ನಡುವೆ ಪ್ರೆಷರ್ ಇದೆಯಾ ಕೇಳ್ತಿದ್ದಾರೆ ಸರ್. ಪ್ರೆಷರ್ ಅಂತ ಏನಿಲ್ಲ, ಏನಪ್ಪ ಅಂದ್ರೆ ಅದೇ ಈಗ ಪ್ರೆಷರ್ ಅನ್ನೋದಕ್ಕಿಂತ ಈಗ ಅದೇ ನಾನು ಮುಂಚೆನೆ ಹೇಳ್ದಂಗೆ ಪ್ರೆಷರ್ ಅಂತ ಅನ್ಸಲ್ಲ. ಅದು ಈಗ ಏನಂದ್ರೆ ಒಂದು ಜನರು ಇಷ್ಟೊಂದು ಜನ ಇಷ್ಟು ಪ್ರೀತಿ ತೋರಿಸ್ತವ್ರೆ, ಇದೆಲ್ಲ ನೋಡ್ಬಿಟ್ಟು ಖುಷಿ ಒಂದ್ ಕಡೆ ಆದ್ರೆ ಇದನ್ನ ಹೆಂಗ್ ಉಳಿಸ್ಕೋಬೇಕು, ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದು ಒಂದು ಇರ್ತದಲ್ಲ ಸರ್, ಅದು ಯಾವಾಗ್ಲೂ ಕಾಡ್ತಾ ಇರ್ತದೆ. ಓಕೆ, ಯಾವ್ದಣ ಬರ್ಬೇಕಾಗಿರೋ ದುಡ್ಡು ಇಲ್ಲ, ಅದಕ್ಕೂ ಒಂದಷ್ಟು ಪ್ರೊಸೆಸ್ ಇರ್ತದೆ. ಅದು ಬರ್ತದ ಇಲ್ಲ 100 ದಿನ ಎಲ್ಲ ಇರಲ್ಲ, ಬೇಗ ಬರ್ತದೆ. ಅಯ್ಯೋ, ನಾನ್ ತಗೊಂಡಿರೋದು ನನಗೆ ಗೊತ್ತಿಲ್ಲ, ನಾನ್ ಜಮೀನ್ ತಗೊಂಡಿರೋದು. ಸೂಪರ್ ಹಿಟ್ ಪ್ರಮೋಷನ್ ಅಲ್ಲಿ ಹೇಗೆ ಇನ್ವಾಲ್ವ್ ಆಗ್ಬೇಕಂತ ಅನ್ಕೊಂಡಿದ್ದೀರಾ ಅಂತ? ಅದೇ ಈಗ ಜನರಿಗೆ ಯಾವ ತರ ತಲುಪಬೇಕು, ಯಾವ ತರ ಇದ್ ಮಾಡ್ಬೇಕು ಅದನ್ನ ಪ್ಲಾನ್ ಮಾಡ್ಕೊಂಡು ಸರ್. ಹಾಂ ಸರ್, ಹಾಂ ಸರ್, ಹಾಂ ಸರ್, ಹಾಂ ಸರ್, ಹಾಂ ಸರ್. ಅಲ್ಲ ಸರ್, ಅದೇ ಈಗ ನನಗೂ ಒಂದಷ್ಟು ಕೆಲಸ ಕಾರ್ಯಗಳವೆ, ಕೆಲಸ ಅದು ಇದು, ಅದೇ ಕೆಲಸದ ಒತ್ತಡಗಳು ಇದೆಲ್ಲ ಇದೆ, ಅಲ್ಲಿ ಇಲ್ಲಿ ಅಂತ. ಅದ್ರ ಮಧ್ಯ ಯಾವ್ಯಾವಾಗ ಏನೇನು ಅದನ್ನ ಪ್ಲಾನ್ ಮಾಡ್ಕೊಂಡು ಮಾಡ್ಬೇಕು ಸರ್. ಗಿಲ್ಲಿ ಒಂದು ನಿಮಿಷ. ಹಾಂ ಸರ್, ಹಾಂ ಸರ್, ಹಾಂ ಸರ್, ಅದೇ ಹಾಂ ಸರ್, ಹಾಂ ಹೌದು, ಹಾಂ ಹಾಂ ಸರ್, ಹ್ಞೂ ಸರ್. ಈಗ ಆ ಸಿನಿಮಾ ಆಗಿ ನನ್ನ ಪ್ರಕಾರ 2.5 ವರ್ಷ ಆಗಿರ್ಬೇಕು. ಅದ್ರಲ್ಲಿ ಆ್ಯಕ್ಟಿಂಗ್ ಮಾಡಿ ನಾನು ಬೈಟ್ಸು ಕಳಿಸಿದೆ ಸರ್. ಅಂದರೆ ಬೈಟ್ಸ್ ಕಳಿಸಿ ಎಲ್ಲ ಮಾಡಿದೆ, ಬಟ್ ಅದು ಯಾಕೆ ಹಂಗೆ ಆಯಿತು ಅಂತ ಗೊತ್ತಿಲ್ಲ. ಪಾಪ ಅವ್ರಿಗೂ ಏನೋ ಮೋಸ್ಟ್ಲಿ ನನ್ನಿಂದ ನಾನು ಫೋನ್ ಎತ್ತಿದ್ದಕ್ಕೆ ನನಗೂ ಒಂದಷ್ಟು ಕೆಲಸದ ಒತ್ತಡ ಇತ್ತಲ್ಲ, ಅದು ಅವ್ರು ತಪ್ಪಲ್ಲ ಸರ್. ಯಾರು ಸರ್? ಇಲ್ಲ ಸರ್, ಬೇರೆ ಕೆಲಸಗಳಲ್ಲಿ ಒಂದಷ್ಟು ಬಿಜಿ ಆಗುತ್ತೆ. ಹಾಂ ಸರ್, ಹಾಂ ಹೌದು ಇಲ್ಲ ಹಾಂ ಹೌದು, ಅದೇ ವಾಣಿಜ್ಯ ಮಂಡಳಿಗೆ ನಾನೇ ತಿರ್ಗಾ ಅದಕ್ಕೆ ಇನ್ನೊಂದು ನನ್ನ ಕಡೆಯಿಂದ ಏನು ಇದನ್ನ ಕೊಡ್ಬೇಕು ಅದನ್ನ ಕೊಟ್ಟೆ ಸರ್ ಅಷ್ಟೇ. ಓಕೆ, ಇಲ್ಲ ಸರ್, ಮೊನ್ನೆ ತಿರ್ಗಾ ನಮ್ಮ ಚಾನೆಲ್ ಅಲ್ಲಿ ಇದನ್ನ ಒಂದು ಅದಕ್ಕೆ ಅವ್ರನ್ನೆಲ್ಲ ಕರೆಸ್ಬೇಕು ಅಂತಾನೆ ಒಂದಷ್ಟು ಇದನ್ನ ಕರೆಸಕ್ಕೆ ಅದ್ರಲ್ಲಿ ಅವರು ಫೋನ್ ಹೋಗಿ ಮಾಡಿದ್ರಂತ. ಅವ್ರೇನೋ ಆ ಟೈಮಲ್ಲಿ ಸಿಕ್ಕಿಲ್ವಂತೆ. ಇಲ್ಲ ಸಿಗ್ತೀನಿ ಸರ್, ಇದೆಲ್ಲ ಅದೇ ಈಗ ಸಡನ್ ಆಗಿ ಆಚೆ ಬಂದ್ಬಿಟ್ಟು ಏನ್ ಮಾಡ್ಬೇಕು ಸರಿ ಆಯ್ತು, ಇಲ್ಲಿ ಹೋಗ್ಬೇಕು, ಸರಿ ಅಲ್ಲಿಗೆ ಹೋಗ್ಬೇಕು, ಇದೊಂದು ಕನ್ಫ್ಯೂಷನ್ ಇರ್ತದಲ್ಲ ಸರ್. ಅದು ನನ್ನ ಪರಿಸ್ಥಿತಿಲಿ ನನ್ನ ಜಾಗದಲ್ಲಿ ಇದ್ದವ್ರಿಗೆ ಮಾತ್ರ ಗೊತ್ತಾಯ್ತದೆ. ಅದು ಸಾಲು ಸಾರಿಗೆ ನೀಟಾಗಿ ಅರ್ಥ ಆಯ್ತು. ಅವ್ರು ಹೇಳಿದ್ರು ನನಗೆ ಗೊತ್ತು ನಿನ್ ಪರಿಸ್ಥಿತಿ ಏನು ಅಂತ. ಹಂಗೆ ಗಿಲ್ಲಿ ಒಂದು ನಿಮಿಷ. ಸೀಕ್ರೆಟ್ ಏರು ಸ್ಟೈಲು ಸರ್, ಇದು ಸ್ಟೈಲ್ ಇಲ್ಲ. ನೀವೇ ಅಂದ್ರಲ್ಲ ಏರ್ ಸ್ಟೈಲು ಅಂತ, ಇದು ಸ್ಟೈಲ್ ಇಲ್ಲ. ಇದೊಂಥರ ಸ್ಟೈಲು, ನಿಮ್ದೊಂಥರ ಸ್ಟೈಲು. ಇಲ್ಲಿ ಅವನ ಲೈಟರ್ ನೋಡಿ ಎಲ್ಲರೂ ಪ್ರಶ್ನೆ ಕೇಳಿದ್ರು, ನಿಮ್ದೊಂದು ಡೈಲಾಗ್ ಇದೆಯಲ್ಲ ಮಾಮೂಲಿ ತುಂಬಾ ಕಡೆ ಹೇಳ್ತೀರಾ ಅದು,
ಉದ್ದ ಡೈಲಾಗ್ ಇದೆಯಲ್ಲ, ಯಾವ್ದನ್ನ ನಾನು ಹೇಳ, ನೀವ್ ಹೇಳ್ಬೇಕು. ಸುಮಾರು ಹೇಳಿದೀನಿ. ಸರ್ ಯಾವ್ದು ಹೇಳ್ತಾನ ಬೇಡವಾ? ಓಕೆ, ಸೊ ಹೌದಾ, ರಿಲ್ಯಾಕ್ಸ್ ಆಗಿ ಸರ್, ರಿಲ್ಯಾಕ್ಸ್ ಆಗಿ ಫೆಬ್ 27 ಸಿನಿಮಾ ರಿಲೀಸ್ಗೆ ಒಂದು ಕರೆ ಕೊಟ್ಟು. 27ನೇ ತಾರೀಕು ನಮ್ಮ ಸೂಪರ್ ಹಿಟ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದೊಡ್ಡ ಕಲಾವಿದರು ದಂಡೆ ಐತೆ ಈ ಸಿನಿಮಾದಲ್ಲಿ, ನೀವೇ ನೋಡ್ತಾ ಇರ್ಬೋದು ಪೋಸ್ಟಲ್ಲಿ. ಎಲ್ಲ ಬಂದು ಸಿನಿಮಾ ನೋಡಿ, ಥಿಯೇಟ್ರಲ್ಲಿ ಸಿಗೋಣ, ಸಿನಿಮಾ ನೋಡೋಣ, ಎಂಜಾಯ್ ಮಾಡೋಣ.